ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ತಗೊಂಡಿದ್ದೀನಿ ಇವತ್ತು. ಸೊ ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನಿನ್ನೆ ನರೇಂದ್ರ ಮೋದಿ ಅವರು NDA ಸರ್ಕಾರದ ಪರವಾಗಿ ಪ್ರಧಾನ ಮಂತ್ರಿಯ ಪದವಿಯನ್ನ ಸ್ವೀಕರಿಸಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಪ್ರಮಾಣ ವಚನ ಅವರು ಸ್ವೀಕಾರ ಮಾಡಿದ್ದಲ್ಲದೆ ಅವ್ರ ಜೊತೆಗೆ 72 ಮೆಂಬರಿನ ಒಂದು ದೊಡ್ಡ ಕ್ಯಾಬಿನೆಟ್ ಅನ್ನು ಕೂಡ ರಚನೆ ಮಾಡ್ಕೊಂಡಿದ್ದಾರೆ. ಸೊ ನಿಮಗೆಲ್ಲ ನೀವು ನಿನ್ನೆ ನ್ಯೂಸ್ ಅಲ್ಲಿ ನೋಡಿರ್ಬೋದು. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮ ಕರ್ನಾಟಕದಿಂದ 5 ಮಂದಿ MPsಗೆ ಕ್ಯಾಬಿನೆಟ್ ಅಲ್ಲಿ ಪೊಸಿಷನ್ಸ್ ಕೊಟ್ಟಿದ್ದಾರೆ. ಕೆಲವೊಬ್ರು ಮೂರ್ ಮಂದಿಗೆ ಕ್ಯಾಬಿನೆಟ್ ಅಲ್ಲಿ ಪೊಸಿಷನ್ಸ್ ಕೊಟ್ರೆ ಇನ್ 3 ಮಂದಿಯವರಿಗೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕೆಲವು ರಿಪೀಟ್ ಆದವರು ಯಾರಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಸಭಾ MP ಇದ್ದಾರೆ ಕರ್ನಾಟಕದಿಂದ. ಸೊ ಇವರು ರಿಪೀಟ್ ಆಗಿ ಇವರಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ ಅಲ್ಲಿ ಪೊಸಿಷನ್ಸ್ ಕೊಟ್ಟಿದ್ದಾರೆ. ಯಾವ ಪೋರ್ಟ್ಫೋಲಿಯೋ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ JDS ನ ಮೆಂಬರ್ ಆಗಿರೋ ಕುಮಾರಸ್ವಾಮಿ ಅವರಿಗೆ ಕೂಡ ಕ್ಯಾಬಿನೆಟ್ ಪೊಸಿಷನ್ ನ ಕೊಡಲಾಗಿದೆ NDA ಪಾರ್ಟ್ನರ್ ಆಗಿ. ಆಮೇಲೆ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಇವರಿಗೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಕೊಟ್ರೆ ಧಾರವಾಡ MP ಆದ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೆ ಕ್ಯಾಬಿನೆಟ್ ಪೊಸಿಷನ್ ಕೊಡಲಾಗಿದೆ. ಅದೇ ತರ ಬೇರೆ ಬೇರೆ ಇಂಡಿಪೆಂಡೆಂಟ್ ಪಾರ್ಟೀಸ್ ಏನಿದ್ವಲ್ಲ ಅವ್ರಿಗೂ ಕೆಲವೊಂದು ಪೊಸಿಷನ್ಸ್ ನ ಕೊಡಲಾಗಿದೆ. ಒಟ್ಟು ಬಿಜೆಪಿ ವತಿಯಿಂದ 61 ಮಿನಿಸ್ಟರ್ಸ್ಗೆ ಕ್ಯಾಬಿನೆಟ್ ಅಲ್ಲಿ ಪೊಸಿಷನ್ಸ್ ನ ಕೊಟ್ರೆ 11 ಜನರಿಗೆ ಅಲೈನ್ಸ್ ಪಾರ್ಟ್ನರ್ಸ್ ಏನಿದಾರಲ್ಲ, ಬೇರೆ ಬೇರೆ JDS ಆಗ್ಲಿ, JDU ಆಗ್ಲಿ, TDP ಆಗ್ಲಿ, ಆಮೇಲೆ ಇತರೆ ಸಿಂಗಲ್ ಮೆಂಬರ್ ಪಾರ್ಟೀಸ್ ಆಗಿರ್ಬೋದು ಅಂತವರಿಗೆಲ್ಲ ಬೇರೆ ಬೇರೆ ಕ್ಯಾಬಿನೆಟ್ ನಲ್ಲಿ ಪೊಸಿಷನ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ಏನು ವಿಷಯ ಅಂತಂದ್ರೆ ಎಲ್ಲಾ ಜಾತಿಯ ವರ್ಗದ ಜನರಿಗೂ ತಮ್ಮ ರೆಪ್ರೆಸೆಂಟೇಷನ್ ನ ಕೊಟ್ಟಿದ್ದಾರೆ. 27 ಮಿನಿಸ್ಟರ್ಸ್ ಏನಿದಾರಲ್ಲ ಇವರಿಗೆ OBC ಸಮಾಜದಿಂದ ಕೊಟ್ರೆ 10 ಜನರಿಗೆ SC ಸಮಾಜದಿಂದ ಕೊಡ್ತಾರೆ. ಆಮೇಲೆ 5 ಜನರಿಗೆ ST ಸಮಾಜದಿಂದ ಇವರಿಗೆ ಮಿನಿಸ್ಟ್ರಿಯಲ್ಲಿ ಪೊಸಿಷನ್ಸ್ ನ ಕೊಟ್ಟಿದ್ದಾರೆ. ಅದರ ಜೊತೆಗೆ 5 ಜನ ಮೈನಾರಿಟಿ ಅಥವಾ ಅಲ್ಪಸಂಖ್ಯಾತ ಮೆಂಬರ್ಸ್ ಏನಿದಾರಲ್ಲ ಅವರಿಗೆ ಕೊಟ್ಟಿದ್ದಾರೆ. ಒಟ್ಟಾಗಿ 24 ಸ್ಟೇಟ್ಸ್ಗೆ ರೆಪ್ರೆಸೆಂಟೇಷನ್ ಸಿಕ್ಕಿದೆ. ಇದರಲ್ಲಿ ಒಟ್ಟು 43 MPs ಏನಿದಾರಲ್ಲ, 43 ಲೋಕಸಭಾ ಸದಸ್ಯರು ಇವರು 3ನೇ ಬಾರಿಗೆ ತಮ್ಮ ಲೋಕಸಭೆ ಸದಸ್ಯತ್ವವನ್ನು ರಿನ್ಯೂ ಮಾಡ್ಕೊಂಡಿದ್ದಾರೆ. ಆಮೇಲೆ ಒಟ್ಟು 5 ಜನ ಮಾಜಿ CM ಗಳೇನಿದ್ರೆ ಅವರಿಗೂ ಇಲ್ಲಿ ಕ್ಯಾಬಿನೆಟ್ ನಲ್ಲಿ ಸೇರಿಸಿಕೊಳ್ಳಲಾಗಿದೆ. ಇದರಲ್ಲಿ ಒಟ್ಟು 5 ಜನ ಅಲೈಸ್ ಯಾರ್ಯಾರು ಅಂದ್ರೆ ಅವರ ಪಾರ್ಟ್ನರ್ಸ್, NDA ಪಾರ್ಟ್ನರ್ಸ್ ಯಾರ್ಯಾರು ಅಂತ ಹೇಳಿ ನೋಡಿದ್ರೆ HD ಕುಮಾರಸ್ವಾಮಿ JDS ಇಂದ ಆದ್ರೆ ಬಿಹಾರ್ ಮಾಜಿ ಚೀಫ್ ಮಿನಿಸ್ಟರ್ ಆಗಿದ್ದ ಮಾಂಜಿ ಅನ್ನೋರು, ಜಿತನ್ ರಾಮ್ ಮಾಂಜಿ ಅವರಿಗೆ ಪೊಸಿಷನ್ ನ ಕೊಡಲಾಗಿದೆ. ಲೋಕ್ ಜನಶಕ್ತಿ ಪಾರ್ಟಿ ಏನಿತ್ತು ಮೊದಲು ರಾಮ್ ವಿಲಾಸ್ ಪಾಸ್ವಾನ್ ಅಂತ ಏನಿದ್ರು ಅವರ ಮಗ ಈಗ ನಡೆಸ್ತಾ ಇದ್ದಾರೆ ಚಿರಾಗ್ ಪಾಸ್ವಾನ್ ಅನ್ನೋರು, ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಅವರಿಗೂ ಕೂಡ ಪೊಸಿಷನ್ ನ ಕೊಟ್ಟಿದ್ದಾರೆ. ಆಮೇಲೆ ತೆಲುಗು ದೇಶಂ ಪಾರ್ಟಿ ವತಿಯಿಂದ ರಾಮ್ ಮೋಹನ್ ನಾಯ್ಡು ಅನ್ನೋರಿಗೆ ಪೊಸಿಷನ್ ನ ಕೊಟ್ಟಿದ್ದಾರೆ. ಆಮೇಲೆ ರಾಜೀವ್ ರಂಜನ್ ಸಿಂಗ್ ಇವರಿಗೆ ಜನತಾ ದಳ್ ಯು ವತಿಯಿಂದ ಕ್ಯಾಬಿನೆಟ್ ನಲ್ಲಿ ಪೊಸಿಷನ್ ಕೊಟ್ಟಿದ್ದಾರೆ. ಸೊ ಒಟ್ಟು 5 ಜನ ಅಲಯನ್ಸ್ ಪಾರ್ಟ್ನರ್ಸ್ ಗೆ ಕ್ಯಾಬಿನೆಟ್ ನಲ್ಲಿ ಪೊಸಿಷನ್ಸ್ ನ ಕೊಡಲಾಗಿದೆ. ಓಕೆ, ಅಲ್ಲಿ ಮುಂದೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ RBI ಏನಿದೆ ರೆಪೋ ರೇಟ್ ಅನ್ನ ಅನ್ಚೇಂಜ್ ಮಾಡಿದೆ. ರೆಪೋ ರೇಟ್ ಅಂತಂದ್ರೆ RBI ನಮ್ಮ ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ತಾವಲ್ಲ ಅವರಿಗೆ ಸಾಲ ಕೊಡುವ ಒಂದು ಇಂಟ್ರೆಸ್ಟ್ ರೇಟ್ ನಾವು ರೆಪೋ ರೇಟ್ ಅಂತ ಹೇಳಿ ಕರಿತೀವಿ. ಆ ರೆಪೋ ರೇಟ್ ಅನ್ಚೇಂಜ್ ಆಗಿದೆ. ಅದರ ಅರ್ಥ ಏನು, ಇಂಟ್ರೆಸ್ಟ್ ನಲ್ಲಿ ಏರಿಕೆನೂ ಮಾಡಿಲ್ಲ, ಇಂಟ್ರೆಸ್ಟ್ ನಲ್ಲಿ ಇಳಿಕೆನೂ ಮಾಡಿಲ್ಲ. ಏರಿಕೆ ಮಾಡಿದ್ರೆ ಏನಾಗುತ್ತೆ, ರೆಪೋ ರೇಟ್ ನಾವು ಇನ್ಕ್ರೀಸ್ ಮಾಡಿದ್ರೆ ಏರಿಕೆ ಮಾಡಿದ್ರೆ ಏನಾಗುತ್ತೆ, ಬ್ಯಾಂಕ್ಗಳು RBI ದಿಂದ ಸಾಲ ಪಡೆಯೋದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ಲಿ ಆದಾಗ ಅವ್ರು ಏನ್ ಮಾಡ್ತಾರೆ, ಇಂಟರ್ನ್ ಅವ್ರ ಕಸ್ಟಮರ್ಸ್ಗೂ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯ್ತು ಅಂತಂದ್ರೆ ಬಡ್ಡಿ ದರ ಜಾಸ್ತಿ ಆದಷ್ಟು ಜನರು ಸಾಲ ತಗೊಳ್ಳೋದು ಕಡಿಮೆ ಮಾಡ್ತಾರೆ. ಅವ್ರ ಸ್ಯಾಲ್ರಿ ಇದು ಎಲ್ಲ ವಾಪಸ್ ಕಟ್ಟಬೇಕಾಗತ್ತಲ್ಲ, ಹಾಗಾಗಿ ಬಡ್ಡಿ ಜಾಸ್ತಿ ಆದಂಗೆ ಜನರು ಏನ್ ಮಾಡ್ತಾರೆ, ಸಾಲ ತಗೊಳ್ಳೋಣ ಕಡಿಮೆ ಮಾಡ್ತಾರೆ. ಸಾಲ ತಗೊಳ್ಳೋದನ್ನ ಕಡಿಮೆ ಮಾಡಿದ್ರೆ ಮಾರ್ಕೆಟ್ ಇರುತ್ತಲ್ಲ, ನಿಮ್ಮ ಅರ್ಥವ್ಯವಸ್ಥೆಯಲ್ಲಿ ಡಿಮಾಂಡ್ ಅನ್ನೋದು, ಬೇಡಿಕೆ ಅನ್ನೋದು ಕೊರತೆ ಆಗಕ್ಕೆ ಶುರು. ಬೇಡಿಕೆ ಕಡಿಮೆ ಆದ್ಮೇಲೆ ನಿಮ್ಮ ಮಾರ್ಕೆಟ್ ನಲ್ಲಿ ಮೂವ್ಮೆಂಟ್ ಆಗೋದಿಲ್ಲ, ಮಾರ್ಕೆಟ್ ಅಲ್ಲಿ ಗ್ರೋತ್ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ಕಾರಣ ಇರುತ್ತದೆ. ನೀವು ರೆಪೋ ರೇಟ್ ಯಾವಾಗ ಇನ್ಕ್ರೀಸ್ ಮಾಡ್ತೀರಾ ಅಂತಂದ್ರೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಬೆಲೆ ಏರಿಕೆ ಮೇಲೆ ನೀವು ನಿಯಂತ್ರಣ ಪಡಿಬೇಕು ಅಂತಂದಾಗ ನೀವು ರೆಪೋ ರೇಟ್ ನಲ್ಲಿ ಇನ್ಕ್ರೀಸ್ ಮಾಡ್ತೀರಾ. ರೆಪೋ ರೇಟ್ ಡಿಕ್ರೀಸ್ ಮಾಡ್ಬೇಕಂತಂದ್ರೆ ನಿಮ್ಮಲ್ಲಿ ಮಾರ್ಕೆಟ್ ನಲ್ಲಿ ಗ್ರೋತ್ ಇನ್ಕ್ರೀಸ್ ಮಾಡಿಸ್ಬೇಕು. ಜನರ ಹತ್ರ ಜಾಸ್ತಿ ದುಡ್ಡು ಸಿಗಬೇಕು ಅಥವಾ ಬೇಗ ಸಿಗಬೇಕು ಅಂತಂದಾಗ ನೀವು ರೆಪೋ ರೇಟ್ ನ ಇಳಿಸಿ ಜನರಿಗೆ ಈಸಿಯಾಗಿ ಸಾಲ ಸಿಗೋ ಹಾಗೆ ಮಾಡ್ತೀರಿ. ಸೊ ಅನ್ಚೇಂಜ್ ಅಂತಂದ್ರೆ ಹಳೇದೇನು ಪರ್ಸೆಂಟೇಜ್ ನ ಇಟ್ಕೊಂಡು ಬಂದಿದ್ರಲ್ಲ, ಸೊ ಅದೇ ಪರ್ಸೆಂಟೇಜ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಇದರಲ್ಲೂ ಕೂಡ GDP ಫೋರ್ಕಾಸ್ಟ್ ಏನಿದೆ 7.2%, ಮುಂದಿನ ಬರೋ ಫೈನಾನ್ಷಿಯಲ್ ಇಯರ್ 25 GDP ಏನಿದೆ ಅದು 7.2% ಆಗಲಿದೆ ಅಂತ ಹೇಳಿ ಈಗಲೇ ಒಂದು ಪ್ರೊಜೆಕ್ಷನ್ ಸಿಕ್ಕದೆ. ಸೊ ಅದು ಅರ್ಲಿ ಪ್ರೊಜೆಕ್ಷನ್ಸ್ ಅಂತ ಹೇಳ್ಬೋದು. ಮುಂದೆ ಹೋಗ್ತಾ RBI ಕೂಡ ಇದನ್ನ ರಿವೈಸ್ ಮಾಡ್ತದೆ. ರಿವೈಸ್ ಮಾಡಿ ಹೊಸದಾಗಿ ಆವಾಗಿನ ಸಿಚುವೇಶನ್ ಏನಿರ್ತದೋ ಅದ್ರ ತಕ್ಕ ಹಾಗೆ GDP ಗ್ರೋತ್ ನ ರಿವೈಸ್ ಮಾಡಿ ಕೊಡ್ತಾರೆ. ಸೊ ಅದೇ ತರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಏನಿತ್ತು ಅದರಲ್ಲಿ ಬೇರೆ ಬೇರೆ ದೇಶಗಳಿಂದ ಲೀಡರ್ಸ್ಗೆ ಇನ್ವೈಟ್ ಮಾಡಲಾಗಿತ್ತು. ಅದರಲ್ಲಿ ಬಾಂಗ್ಲಾದೇಶ ಅವರ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ ಏನಿದ್ದಾರೆ ಅವರು, ಆಮೇಲೆ ಮಾಲ್ಡೀವ್ಸ್ ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಮೊಯ್ಜು ಆಗಿರ್ಬೋದು, ಆಮೇಲೆ ಭೂಟಾನ್ ಲೀಡರ್ ಆಗಿರ್ಬೋದು, ಶ್ರೀಲಂಕಾದಿಂದ ಪ್ರೆಸಿಡೆಂಟ್ ರಾನಿಲ್ ವಿಕ್ರಮಸಿಂಘೆ ಆಗಿರ್ಬೋದು, ಆಮೇಲೆ ಸೇಷಲ್ಸ್ ಅಂತ ದೇಶ ಏನಿದೆ ಅಲ್ಲಿಂದ ವೈಸ್ ಪ್ರೆಸಿಡೆಂಟ್ ಅಹಮದ್ ಅಫೀಫ್ ಅನ್ನೋರು ಬಂದಿದ್ರು. ಆಮೇಲೆ ಮೊರಿಷಿಯಸ್ ನ ಪ್ರೈಮ್ ಮಿನಿಸ್ಟರ್ ಏನಾಗಿದ್ರು ಅವರು ಪ್ರವೀಂದ್
ಗೋವಿಂದ್ ಜಗನ್ನಾಥ್ ಅನ್ನೋರು ಬಂದಿದ್ರು. ಆಮೇಲೆ ನೇಪಾಳದಿಂದ ಪ್ರೈಮ್ ಮಿನಿಸ್ಟರ್ ಪುಷ್ಪಾ ಕಮಲ್ ದಹಲ್ ಅನ್ನೋರು, ಅಥವಾ ಅವರಿಗೆ ಪ್ರಚಂಡ ಅಂತ ಕೂಡ ಕರೀತಾರೆ, ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಅಸ್ತಿತ್ವದಲ್ಲಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ GK ಗೆ ಹೆಲ್ಪ್ ಆಗೋದು ಏನಂತಂದ್ರೆ ಅನಾಮಿಕಾ ರಾಜೀವನ್ ಅವರು, ಇವರು ನೇವಿಯ ಫಸ್ಟ್ ವುಮನ್ ಚಾಪರ್ ಪೈಲಟ್. ಅನಾಮಿಕಾ ರಾಜೀವನ್ ಅವರು ನೇವಿ ಇರುತ್ತಲ್ಲ, ನಮ್ಮ ಆರ್ಮಿ ಏನಿದೆ, ನೇವಿ ಮತ್ತೆ ಏರ್ ಫೋರ್ಸ್, ಈ ಮೂರು ಏನ್ ವಿಂಗಡಣೆ ಮಾಡ್ಕೊಂಡಿದೀವಿ ನಾವು ಮಿಲಿಟರಿಯಲ್ಲಿ. ಸೊ ಅದರಲ್ಲಿ ನೇವಿ ನೌಸೇನೆ ಏನಿದೆ, ನೌಸೇನೆದಿಂದ ಮೊದಲನೇ ಮಹಿಳಾ ಚಾಪರ್ ಪೈಲಟ್. ಚಾಪರ್ ಅಂತಂದ್ರೆ ಹೆಲಿಕಾಪ್ಟರ್ಗೆ ಚಾಪರ್ ಅಂತ ಕರೀತಾರೆ. ಸೊ ಹೆಲಿಕಾಪ್ಟರ್ ಪೈಲಟ್ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯನ್ನ ಸೇರಿಸಿಕೊಂಡಿದ್ದಾರೆ, ಅನಾಮಿಕಾ ರಾಜೀವನ್ ಅವರು ಇವರ ಹೆಸರು. ಆಮೇಲೆ ಇಲೆಕ್ಷನ್ ಆದ್ಮೇಲೆ ಕೆಲವೊಂದು ಪೋಸ್ಟ್ ಪೋಲ್ ಅನಾಲಿಸಿಸ್ ಅಂತ ಕರಿತೀವಿ. ಎಲೆಕ್ಷನ್ ಮುಗಿದ ಮೇಲೆ ಯಾರು ಎಷ್ಟು ವೋಟ್ ಮಾಡಿದ್ರು, ಆ ವೋಟ್ ನ ಸ್ಟ್ಯಾಟಿಸ್ಟಿಕ್ಸ್ ಏನು, ಅದರಿಂದ ನಮಗೇನು ಅರ್ಥ ಆಗ್ತದೆ ಅಂತ ಅನಾಲಿಸಿಸ್ ಮಾಡಿ ನೋಡಿದಾಗ ನೋಟಾ ಪರ್ಸೆಂಟೇಜ್ ಅಲ್ಲಿ ವೋಟ್ಸ್ ಕಡಿಮೆ ಆಗಿದೆ. ಅದೇ ನಾರ್ತ್ ಈಸ್ಟ್ ಅಲ್ಲಿ ಅದರ ಹೆಚ್ಚಿಗೆ ಆಗಿದೆ ಅಂತ ಹೇಳಿ ಒಂದು ನ್ಯೂಸ್ ಇಲ್ಲಿ. ನೋಟಾ ಅಂತಂದ್ರೆ ನನ್ ಆಫ್ ದ ಅಬೌವ್. ನಿಮ್ಗೆ ಯಾವ ಕ್ಯಾಂಡಿಡೇಟ್ ಇಷ್ಟ ಇಲ್ಲ ಅಂತಂದ್ರೆ ನೋಟಾ ಬಟನ್ ಒತ್ತಿ ನೀವು ಹೇಳ್ಬೋದು ನಮ್ಗೆ ಮೇಲಿರೋ ಯಾವ ಕ್ಯಾಂಡಿಡೇಟ್ಸ್ ನಮಗೆ ಇಷ್ಟ ಇಲ್ಲ ಅಂತ ಹೇಳಿ ನೀವು ನೋಟಾ ಬಟನ್ ಪ್ರೆಸ್ ಮಾಡಿದ್ರೆ ಅದು ರೆಕಾರ್ಡ್ ಆಗುತ್ತದೆ. ಅದೇ ತರ ನೀವು ಆಲ್ ಓವರ್ ಇಂಡಿಯಾದಲ್ಲಿ ನೋಡಿದಾಗ ನೋಟಾ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಅದರ ಅರ್ಥ ಏನು, ಜನರು ಯಾವುದೇ ಇಲ್ಲ ಯಾರಾದ್ರೂ ಒಂದು ಕ್ಯಾಂಡಿಡೇಟ್ಗೆ ವೋಟ್ ಮಾಡಿದ್ದಾರೆ. ಅದರ ಅರ್ಥ ಸ್ವಲ್ಪ ಕಳೆದ ವರ್ಷಕ್ಕಿಂತ ಅಥವಾ ಕಳೆದ ಎಲೆಕ್ಷನ್ಕಿನ ಅವರಿಗೆ ಈ ಸಲ ಕ್ಯಾಂಡಿಡೇಟ್ ಸ್ವಲ್ಪ ಇಷ್ಟ ಆಗಿರ್ಬೋದು. ಅದ ಕಾರಣದಿಂದ ನೋಟಾ ಒತ್ತದೇ ಇರೋದು ಚಾನ್ಸಸ್ ಜಾಸ್ತಿ ಇರ್ತದೆ. ಅದ್ರ ಜೊತೆಗೆ ನಾರ್ತ್ ಈಸ್ಟ್ ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಅನ್ನ ಕಂಡಿದೆ. ಅದರಲ್ಲೂ ಕೂಡ ಅಸ್ಸಾಂನ 3 ಜಿಲ್ಲೆಯಾದ ದಿಬ್ರೂಗರ್, ಕಾಜಿರಂಗ ಮತ್ತು ದರಂಗ್ ಉಡಲ್ಗುರಿ, ಈ 3 ಕ್ಷೇತ್ರಗಳಲ್ಲಿ ಏನಿದೆ ನೋಟಾ ಹೈಯೆಸ್ಟ್ ಪರ್ಸೆಂಟೇಜ್ ನಾರ್ತ್ ಈಸ್ಟ್ ಅಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ ನ ಫಾಲೋ ಮಾಡ್ತಾ ಇರಿ. ಮತ್ತೊಂದು ವಿಡಿಯೋದಂಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.